ಹೆಚ್ಚು ಕಮ್ಮಿ ಒಂದೂವರೆ ಗಂಟೆಗಳ ಕಾಲ ಪಾರ್ಟಿ ಸವಾಲು ನಡೆದಿದೆ. ಆ 1.5 ಗಂಟೆಗಳ ಕಾಲ ನಡೆದ ಸಂದರ್ಭದಲ್ಲಿ ಕೂಡ ಪವಿತ್ರ ಗೌಡ ಮತ್ತು ದರ್ಶನ್ ವಿಡಿಯೋ ಕಾನ್ಫರೆನ್ಸ್ನಲ್ಲಿಯೇ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಕೊಲೆ ನಡೆದ ದಿನ ಏನಾಯಿತು, ಕೊಲೆ ನಡೆದ ನಂತರದಲ್ಲಿ ದೂರು ಕೊಡಲು ಬಂದಾಗ ಅಥವಾ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಹೇಗೆಲ್ಲ ಇತ್ತು ಅನ್ನೋದನ್ನು ಅವರ ತಾಯಿಯಿಂದ ವಿವರವನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ವಕೀಲ ಬಾಲನ್ ಮಾಡಿದ್ದಾರೆ. ಇವತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 1.5 ಗಂಟೆ ನಡೆದಾಗ ಪ್ರತಿಯೊಂದು ಅಂಶವನ್ನು ಕೂಡ ದರ್ಶನ್ ಮತ್ತು ರೇಣುಕಾಸ್ವಾಮಿ ಸೇರಿದಂತೆ ಇತರ ಆರೋಪಿಗಳು ಕೂಡ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಏನೆಲ್ಲ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗುತ್ತೆ, ಯಾವೆಲ್ಲ ವಿಷಯಗಳನ್ನು ಕೇಳ್ತಾರೆ ಅನ್ನೋದನ್ನು ಖುದ್ದು ಅವರೇ ನೋಡಿದ್ದಾರೆ. ಅವರ ತಾಯಿ ರತ್ನಪ್ರಭಾ ಕೂಡ ತಮಗೆ ಗೊತ್ತಿದ್ದನ್ನು, ಆವತ್ತು ನಡೆದಿರುವ ಘಟನಾವಳಿಗಳನ್ನು, ಪ್ರಶ್ನೆ ಕೇಳಿದಂಥ ವಿಚಾರಗಳನ್ನು ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ವಿಷಯವನ್ನು ಹೇಳಿದ್ದಾರೆ. ಜೂನ್ 9ರಂದು ನಿಮ್ಮ ಮಗ ಹೋಗಿದ್ದು ಗೊತ್ತಿತ್ತಾ ಅಂತ ಕೇಳಿದ್ದಾರೆ. KSRTC ಬಸ್ ಹತ್ತು ಹೋಗಿದ್ದು ನಿಮಗೆ ಗೊತ್ತಿತ್ತಾ ಅಂತ ಹೇಳಿ ಬಾಲನ್ ಕೇಳಿದ್ದಾರೆ. ಗೊತ್ತಿರಲಿಲ್ಲ ಅಂತ ಹೇಳಿ ಉತ್ತರಿಸಿದ್ದಾರೆ ತಾಯಿ ರತ್ನಪ್ರಭಾ. 9ನೇ ತಾರೀಕು ನಿಮ್ಮ ಮಗ ಯಾವ ಗಾಡಿಯಲ್ಲಿ ಹೋಗಿದ್ದು, ಯಾವ ಊರಿಗೆ ಹೋದ ಅಂತ ಗೊತ್ತಾಯಿತು ನಿಮಗೆ ಅಂತ ಹೇಳಿ ಬಾಲನ್ ಕೇಳಿದ್ದಾರೆ. ಕಾಣೆಯಾದ ಬಗ್ಗೆ ಅವತ್ತು ದೂರು ಕೊಡುವ ಅವಶ್ಯಕತೆ ನಿಮಗಿರಲಿಲ್ವಾ? ಅವತ್ತು ಎಲ್ಲಿ ಹೋದ ಅವನ ಸ್ನೇಹಿತರನ್ನು ಕೇಳಲಿಲ್ವಾ ನೀವು? ಎಲ್ಲಿಗೆ ಹೋಗಿದ್ದ ಅಂತ ಗೊತ್ತಿತ್ತು, ಅದಕ್ಕೆ ದೂರು ಕೊಟ್ಟಿಲ್ಲ. ನಿಮ್ಮ ಮಗ ಯೂನಿಫಾರ್ಮ್ ಹಾಕ್ತಾ ಇರಲಿಲ್ವಾ? ಅಂದು ಶನಿವಾರ ಆಗಿದ್ದರಿಂದ ಹಾಕಿರಲಿಲ್ಲ ಅಂತ ಹೇಳಿ ರತ್ನಪ್ರಭಾ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕುತ್ತಿಗೆಯಲ್ಲಿ ಗೋಲ್ಡ್ ಚೈನ್ ಇದ್ದ ಬಗ್ಗೆ ಉಲ್ಲೇಖ ಮಾಡಿದ್ದೀರಿ. ಜೂನ್ 9ರಂದು ಅವತ್ತು ಕಾಣೆಯಾಗಿದ್ನಲ್ಲ, ಅದರ ಜೊತೆಗೆ ಒಂದು ಗೋಲ್ಡ್ ಚೈನ್ ಕೂಡ ಇತ್ತು ಅಂತ ನೋಡಿ. ಅನೇಕ ರೀತಿಯ ಕ್ರಾಸ್ ಎಕ್ಸಾಮಿನೇಷನ್ ಇದು. ನಾವು ಇಲ್ಲಿವರೆಗೂ ಏನು ಅಂದ್ಕೊಂಡಿದ್ದೇವೆ, ಪೊಲೀಸರು ಹೇಳುವಂಥದ್ದೇನೋ, ಚಾರ್ಜ್ ಶೀಟ್ನಲ್ಲಿರುವಂಥದ್ದೇನೋ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ಹೇಳಿ ಇವತ್ತು ಬಾಲನ್ ಕೇಳ್ತಾರೆ, ವಕೀಲರು ಕೇಳ್ತಾರೆ, ನಿಮ್ಮ ಮಗ KSRTC ಬಸ್ನಲ್ಲಿ ಹೋಗಿದ್ದು ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿ. ಎಲ್ಲಿಗೆ ಹೋದ ಅಂತ ನಿಮ್ಗೆ ಗೊತ್ತಿರಲಿಲ್ವಾ? ಹೋದ ನಂತರದಲ್ಲಿ ಯಾಕೆ ನೀವು ಕಂಪ್ಲೇಂಟನ್ನು ಕೊಟ್ಟಿಲ್ಲ? ಯಾಕೆಂದರೆ ನಿಮ್ಮ ಮಗ ಎಲ್ಲಿ ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಿತ್ತಲ್ವಾ? ಈ ರೀತಿ ಪ್ರಶ್ನಾವಳಿಗಳು ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರಿಗೆ ಎದುರಾಗಿದೆ. ಅದಕ್ಕೆ ಉತ್ತರವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಒಂದು ಮೆಡಿಕಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ರೇಣುಕಾಸ್ವಾಮಿ ಅವತ್ತು ಎಲ್ಲ ಮೆಡಿಕಲ್ಗಳಲ್ಲೂ ಕೂಡ ಒಂದು ಡ್ರೆಸ್ ಕೋಡ್ ಅಂತ ಇರುತ್ತೆ. ನಿಮ್ಮ ಮಗ ಆ ಮೆಡಿಕಲ್ ಶಾಪಿಗೆ ಹೋದಾಗ ಡ್ರೆಸ್ ಕೋಡ್ ಹಾಕಿರ್ಲಿಲ್ವಾ, ಯೂನಿಫಾರ್ಮ್ ಹಾಕಿರಲಿಲ್ಲ ಅಂದರೆ ಹಾಕಿರಲಿಲ್ಲ ಒಂದು ಶನಿವಾರ ಅಂತ.